ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನೊಂದು ವಿಡಿಯೋ ಬಂದುಬಿಟ್ಟು ನಾನು ನಿನ್ನೆಯೇ ಒಂದು KPTCL ಪವರ್ ಮ್ಯಾನ್ ಸಂಬಂಧಿಸಿದಂತಹ ಒಂದು ಕಾಲ್ ರೆಕಾರ್ಡ್ ಪ್ರೂಫ್ ಜೊತೆಗೆ ಫಿಸಿಕಲ್ ಡೇಟ್ಸ್ ಯಾವಾಗಿರುತ್ತೆ ಎಂಬುದನ್ನು ಹಾಕ್ತೀನಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಂತ ಹೇಳಿದ್ದೆ. ಅದರ ಅನುಸಾರವೇ ನಿನ್ನೆ ಹಾಕೋದಿತ್ತು, ಬಟ್ ಕಾರಣಾಂತರಗಳಿಂದ ನಾನು ಇವತ್ತು ಈ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ನೀವು KPTCL ಅಧಿಕಾರಿಗಳೇ ಮಾತನಾಡಿರುವಂಥದ್ದನ್ನು ನೀವು ನೋಡ್ಬೋದು. ಈ ಹಿಂದೆ ನಾನು ಬೆಸ್ಕಾಮ್ಗೆಲ್ಲ ಕಾಲ್ ಮಾಡಿದ್ದೆ, ಬಟ್ ಅವರು ಬೆಸ್ಕಾಮ್ ಅವರಲ್ಲೆಲ್ಲ ಏನಂತ ಹೇಳಿದರು ಅಂತಂದರೆ KPTCL ಅಧಿಕಾರಿ ಅವರೇ ಬಿಡಬೇಕು, ಅವ್ರು ಬಿಟ್ಟ ನಂತರವೇ ನಾವು ಹೇಳೋಕ್ಕಾಗುತ್ತೆ ಅಂತಂದರು. ಆ ಕಾರಣಕ್ಕಾಗಿ ನಾನು KPTCL ಅವರಿಗೆ ಸುಮಾರು ಬಾರಿ ಕಾಲ್ ಮಾಡಿ ನೆಕ್ಸ್ಟು ಕನೆಕ್ಟ್ ಆದ ನಂತರ ಅವರು ಏನು ಮಾತಾಡಿದರು ಎಂಬುದನ್ನು ನೀವು ಅದನ್ನು ನೋಡಿ ಕೇಳಿರಿ. ನೆಕ್ಸ್ಟ್ ಅದರ ಬಗ್ಗೆ ನಾವು ಡಿಸ್ಕಷನ್ನ ಮಾಡ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚಿತವಾಗಿ ನೀವು ಏನಾದರೂ ಸಹ ನಮ್ಮ ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳುತ್ತಿದ್ದಲ್ಲಿ ಮೆಂಬರ್ಶಿಪ್ಪನ್ನು ಸಹ ತೆಗೆದುಕೊಳ್ಳ್ರಿ, ಸಪೋರ್ಟ್ ಮಾಡಿರಿ. ಈಗ ಆ ಒಂದು ಕಾಲ್ ರೆಕಾರ್ಡನ್ನು ಕೇಳಿ ಸ್ನೇಹಿತರೆ. ಕಾಲ್ ರೆಕಾರ್ಡ್ ಕೇಳಿದ ನಂತರ ಈ ಒಂದು ವಿಡಿಯೋವನ್ನು ನಾವು ನೆಕ್ಸ್ಟ್ ಈ ಕಾಲ್ ರೆಕಾರ್ಡ್ ಆದ ನಂತರ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಈ ಒಂದು ಕಾಲ್ ರೆಕಾರ್ಡಲ್ಲಿ KPTCLನ ಒಬ್ಬ ಅಧಿಕಾರಿಯವರು ಮಾತಾಡಿದ್ದಾರೆ ಸ್ನೇಹಿತರೆ. ಅವರು ಏನೆಲ್ಲ ಹೇಳಿದ್ದಾರೆ ಎಂಬುದನ್ನು ನೀವು ಈಗ ಕೇಳ್ಬೋದು. ಅದು ಕೇಳಿದ ನಂತರ ನಾವು ಅದರ ಬಗ್ಗೆ ಫುಲ್ ಡೀಟೇಲ್ಸ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಿಸಿಕಲ್ ಡೇಟ್ ಬಗ್ಗೆ ಆಗಿರ್ಬೋದು, ಮತ್ತು ಫಿಸಿಕಲ್ ಎಷ್ಟು ಡಿಲೇ ಯಾಕೆ ಆಗ್ತಾ ಇದೆ ಎಂಬುದನ್ನು ಸಹ ಅವರು ಇಲ್ಲಿ ಹೇಳಿರುವಂಥದ್ದು. ಅದಕ್ಕಾಗಿ ಈ ಒಂದು ಕಾಲ್ ರೆಕಾರ್ಡನ್ನು ನೋಡಿ. ಮೇಡಮ್, ಇದು KPTCL ಪವರ್ ಮ್ಯಾನ್ದು ಫಿಸಿಕಲ್ ಯಾವಾಗಿರ್ಬೋದು ಮೇಡಮ್? ಇನ್ನೂ ಬಿಟ್ಟಿಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಾ ಇದೆ. ಅದಾದಮೇಲೆ ವೆಬ್ಸೈಟಲ್ಲಿ ಬಿಡ್ತೀವಿ ಡೇಟು. ಟೆಂಟೇಟಿವ್ ಡೇಟ್ಸು ಗೊತ್ತಿಲ್ಲ ನಮಗೆ ಇನ್ನು. ವೆರಿಫಿಕೇಶನ್ ಇನ್ನೂ ಎಷ್ಟು ದಿನ ನಡೆಯುತ್ತೆ ಅಂತ ಐಡಿಯಾ ಇಲ್ಲ. ಅದಕ್ಕೆ ಹಾಂ ಮೇಡಮ್, ಸ್ವಲ್ಪ ವೇಟ್ ಮಾಡಿ ಮೇಡಮ್. ಈ ಮಂತ್ ಎಂಡವರೆಗೂ ಆಗ್ಬೋದಾ ಮೇಡಮ್? ಅದೇ ಗೊತ್ತಿಲ್ಲ. ವೆರಿಫಿಕೇಶನ್ ಬೇಗ ಅಷ್ಟರೊಳಗಡೆ ಮುಗೀತು ಅಂತಂದರೆ ತೊಗೊಳ್ತೀವಿ. ಇನ್ನೂ ವೆರಿಫಿಕೇಶನ್ ಕಂಟಿನ್ಯೂ ಆದರೆ ಡಿಲೇ ಆಗುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ಕೇಳಿರ್ಬೋದು ಸ್ನೇಹಿತರೆ, ಇನ್ನೂ ಪ್ರೆಸೆಂಟ್ ಅಲ್ಲಿ ನಡೀತಾ ಇರುವಂತಹ ಒಂದು ಪ್ರೊಸೆಸ್ ಏನಪ್ಪ ಅಂತಂದರೆ, ಯಾರೆಲ್ಲ ಆನ್ಲೈನ್ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿದ್ರು ಅವರ ಒಂದು ವೆರಿಫಿಕೇಷನ್ ನಡೀತಾ ಇದೆ ಅಂತೇಳಿ ಹೇಳಿರುವಂಥದ್ದು. ಅಂದರೆ ಈಗ ಆಲ್ರೆಡಿ ಸುಮಾರು ಜನ ಈ ಒಂದು ವೆರಿಫಿಕೇಷನ್ ಅಂದರೆ ಕಾಲ್ ಸಹ ಬರ್ತಾ ಇವೆ ಸ್ನೇಹಿತರೆ. ಯಾರ್ಯಾರು ಡಾಕ್ಯುಮೆಂಟ್ಸು ರಾಂಗ್ ಅಪ್ಲೋಡ್ ಮಾಡಿದ್ದಾರೋ ಅವರೆಲ್ಲರಿಗೂ ಸಹ ಕಾಲ್ಗಳು ಬರ್ತಾ ಇವೆ. ನಿಮ್ಮದೇನಾದರೂ ರಾಂಗ್ ಆಗಿ ನೀವು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿದಲ್ಲಿ ಅಂಥವ್ರಿಗೆ ಯಾರು ಕಾಲ್ ಬರ್ತಾ ಇದೆಯೋ ಅವರೆಲ್ಲರೂ ಸಹ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡದೇ ಹೋದ ಪಕ್ಷದಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ನು ರಿಜೆಕ್ಟ್ ಆಗುತ್ತೆ ಮತ್ತು ನೀವು ಈ ಒಂದು ನೇಮಕಾತಿಯ ಒಂದು ಪ್ರಕ್ರಿಯೆಯಲ್ಲಿ ಹೊರಗುಳಿಬೇಕಾಗ್ತದೆ. ಹಾಗಾಗಿ ಯಾರಿಗೆಲ್ಲ ಕಾಲ್ ಬಂದಿದೆಯೋ ಅವರೆಲ್ಲರೂ ಸಹ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿರಿ ಮತ್ತು ನಿಮ್ಮದು ಯಾವುದು ರಾಂಗ್ ಆಗಿದೆ ಅದನ್ನು ಸರಿಯಾದ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿದಾಗ ಮಾತ್ರ ನೀವು ನೇಮಕಾತಿಯಲ್ಲಿ ಮುಂದುವರಿಯಲು ಸಾಧ್ಯವಾಗ್ತದೆ. ಇಲ್ಲಿ ಹೇಳಿರುವಂತಹ ಪ್ರಕಾರ ಇದೊಂದು ಪ್ರೊಸೆಸ್ ಮುಗಿಯೋದಕ್ಕೆ ಇನ್ನೂ ಸಹ ಮುಗಿದಿಲ್ಲ. ಮುಗಿದ ನಂತರ ನಾವು ಒಂದು ಫಿಸಿಕಲ್ ಡೇಟ್ಸನ್ನು ಆರಂಭ ಮಾಡ್ತೇವೆ ಅಂತೇಳಿ ಹೇಳಿರುವಂಥದ್ದು. ಹಾಗಾಗಿ ಈ ಒಂದು ವೆರಿಫಿಕೇಷನ್ ಪ್ರೊಸೆಸ್ಸು ಸರಿಸುಮಾರು ಈ ತಿಂಗಳು 20ರಿಂದ 25ನೇ ತಾರೀಕಿನ ಒಳಗಡೆ ಮುಗಿಯುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ. ಅದು ಮುಗಿದ ತಕ್ಷಣವೇ ಮುಗಿದ ಒಂದು 5ರಿಂದ 6 ದಿನಗಳ ಒಳಗಡೆ ನಿಮಗೆ ಫಿಸಿಕಲ್ ಡೇಟ್ಸನ್ನು ಬಿಡುಗಡೆ ಮಾಡ್ತಾರೆ. ಫಿಸಿಕಲ್ ಡೇಟ್ ಆದ ನಂತರ ನಿಮ್ಮ ಒಂದು ಅಡ್ಮಿಟ್ ಕಾರ್ಡು ಸಹ ಬರ್ತವೆ. ಈ ಫಿಸಿಕಲ್ ಡೇಟ್ ಬಂದುಬಿಟ್ಟು ಸರಿಸುಮಾರು ಈ ಒಂದು ತಿಂಗಳನ್ನ ಕೊನೆಯಲ್ಲಿ ಬರುವಂಥ ಸಾಧ್ಯತೆ ಇದೆ. ಅಲ್ಲಿವರೆಗೂ ವೇಟ್ ಮಾಡೋಣ. ಏನಾದರೂ ಅಪ್ಡೇಟ್ ಬಂದರೆ ಮತ್ತೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.